ಬೆಳಗೆರೆ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ಬೆಳಗೆರೆ ವಿವಾದ ಅಂದ್ರೆ ಬಿರುಗಾಳಿ ಅಂದ್ರೆ ಬಹಳ ಇಷ್ಟ ಆಗ್ಬಿಟ್ಟಿದೆ ನಿಮ್ಗೆ. ಅದ್ರ ಮಧ್ಯೆನೇ ಬೆಳೆದವರಾದ್ರಿಂದ ಇಷ್ಟವೋ ಇಷ್ಟವಿಲ್ಲೋ ಅದು ಅದಕ್ಕಿಂತ ಹೆಚ್ಚಾಗಿ ಐ ಲವ್ ಟು ಬಿ ಇನ್ ದ ಡಿಬೇಟ್. ಪಾಸಿಟಿವ್ ಆದಂಥದ್ದು ಮಾತಿದೆ, ರಸ್ತೆಗೆ ಹೋಗೋದನ್ನ ಮನೆಗೆ ಸೇರಿಸ್ಕೊಂಡ್ರು ಅಂತ. ನಂದು ರಸ್ತೆನೇ ಮನೆ ಆದ್ರಿಂದ ಸೇರಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ನನಗೆ ಯಾವುದು ಸಮ್ಮತ ಅನ್ಸುತ್ತೋ ಅದನ್ನ ಹೇಳೋದ್ರಲ್ಲಿ ನಾನು ಹಿಂದೆ ಮುಂದೆ ನೋಡೋದಿಲ್ಲ. ಆದ್ರೆ ಇತ್ತೀಚೆಗೆ ನೀವು ಮತ್ತೆ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ಮತ್ತಷ್ಟು ಹೆಚ್ಚು ಕಾಣಿಸ್ಕೋಬೇಕು ಅನ್ನುವಂತ ಏನಾದ್ರು ಉಮೇದು ಬಂದಿದೆ ಅಂತ? ಉಮೇದಿ ಅನ್ನೋದಕ್ಕಿಂತ ಅವಶ್ಯಕತೆ ಇದ್ದಾಗ ಬರ್ತೀನಿ. ನಾನು ಎಲ್ಲಿದ್ರು ಸ್ವಂತಕ್ಕೆ, ಲಾಭಕ್ಕೆ, ಸ್ವಾರ್ಥಕ್ಕೆ. ಸ್ವಂತ ಲಾಭ ಸ್ವಾರ್ಥ ಮೂರು ಅಲ್ಲ. ಆಸೆ, ಮತ್ತೆ ಸಿಟ್ಟು ಮತ್ತು ಅಭಿಮಾನ, ಆ ಮೂರು ನನ್ನ ಸೆಳೀತೆ. ಬಟ್ ನಿಮ್ಗೆ ಗೊತ್ತಿರಬಹುದು, ನಿಮ್ಮನ್ನು ನೋಡುವವರು ನಿಮ್ದು 2 ಕಣ್ಣುಗಳು, ನಿಮ್ಮನ್ನ ಲಕ್ಷ ಕಣ್ಣುಗಳು ನೋಡ್ತವೆ, ಕೋಟಿ ಕಣ್ಣು ನೋಡ್ತವೆ. ರವಿ ಬೆಳಗೆರೆ ಅಂದ್ರೆ ಒಬ್ಬ ಸ್ವಾರ್ಥಿ, ಒಬ್ಬ ಪರಮ ಅಂದ್ರೆ ತನ್ನನ್ನು ತಾನು ಬಣ್ಣಿಸ್ಕೊಳ್ಳುವಂತವನು, ತನ್ನನ್ನು ಮಾತ್ರ ಹೆಚ್ಚು ವರ್ಣಿಸ್ಕೊಳ್ಳೋದು. ಇನ್ ಜಗತ್ತೇ ಸರಿ ಇಲ್ಲ, ನಾನು ಮಾತ್ರ ಸರಿ ಇದ್ದೀನಿ. ಈಗ ಕನ್ನಡಿಯ ಮುಂದೆ ನಿಂತಾಗ ನಿಮ್ಗೆ ನೀವು ಮಾತ್ರ ಕಾಣ್ತಿರ್ತೀರೋ, ಕನ್ನಡಿ ಹಿಂದೆ ಇರೋದು ಕಾಣ್ತಾ ಇರುತ್ತೋ? ಅಲ್ಲಿ ನಿಮ್ಗೆ ಬೆನ್ನು ಕಾಣಿಸೋದಿಲ್ಲ, ನಿಮ್ಗೆ ಮುಖ ಮಾತ್ರ ಕಾಣುತ್ತೆ. ನಿಮ್ದು ಬೆನ್ನು ನೋಡೋರು ಕರ್ಮ ಇದ್ರೆ ನಾನೇನ್ ಮಾಡ್ಲಿ? ಅವ್ರು ನೋಡ್ತಾರೆ ಬೆನ್ನು, ಅವ್ರಿಗೆ ಬೆನ್ನು ಮಾತ್ರ ಕಾಣುತ್ತೆ. ಮುಂದೆ ಬರ್ಲಿ, ಅವ್ರಿಗೆ ಮುಖನೂ ಕಾಣುತ್ತೆ. ನೀವು ಹಿಂದೆ ತಿರುಗಿ ನೋಡಲ್ಲ. ನಾನು ಹಿಂದೆ ತಿರುಗಿ ನೋಡುವಂತ ಸಂದರ್ಭ ಯಾವಾಗ ಬರುತ್ತೆ ಅಂತಂದ್ರೆ, ನಾನು ಮಾಡಿದ್ದು ತಪ್ಪು ಅನ್ನಿಸಿದಾಗ ನಾನು ಹಿಂತಿರುಗಿ ನೋಡ್ತೇನೆ, ಅದನ್ನು ಸರಿ ಮಾಡ್ಕೊಳಕ್ ಸಾಧ್ಯವ ಅಂತ ನೋಡ್ತೇನೆ. ಅಷ್ಟೇ ಹೊರತು ಹಿಂತಿರುಗಿ ನೋಡೋ ಪ್ರಶ್ನೆ ಇಲ್ಲ. ನಾನು ಬದುಕಬೇಕಾಗಿರೋದು ಇನ್ನು ಕೇವಲ 46 ವರ್ಷ. ಹಿಂದೆ ತಿರುಕೊಂಡು ಕೂತ್ಕೊಳ್ಳಕ್ಕೆ ನಾನು ನನ್ನ ಸ್ವಾಮಿ ಬಾಬಾ ರಾಮದೇವ್ ಅನ್ಕೊಂಡ್ರ ತಿರುಕೊಂಡು ಹಿಂಗೆ ಕೂತ್ಕೊಳ್ಳಕ್ಕೆ. ಭೀಮಾ ತೀರದಲ್ಲಿ ಅಂತ ಒಂದು ಚಿತ್ರವ ಬಿಡುಗಡೆ ಆಗಿದೆ. ಆ ಭೀಮಾ ತೀರದ ಹಂತಕರಿಗೂ ಏನು ಸಂಬಂಧ ಇಲ್ಲ. ಕೃತಿ ಏನಾದ್ರೂ ಅವರು ಚೌರ್ಯ ಮಾಡಿದ್ರ? ಇಲ್ಲಿ ನೀವು ಸೋಷಿಯಲ್ ಫ್ಯಾಬ್ರಿಕ್ ನ ಅರ್ಥ ಮಾಡ್ಕೊಳ್ಳದೇನೆ ಬಾಯಿಗೆ ಸಿಕ್ಕಂಗೆ ಸಿನಿಮಾ ತೆಗಿತೀನಿ, ನಂದು ಇದು ಸಿನಿಮಾಟಿಕ್ ಆಗಿದೆ, 30% ಮಾತ್ರ ತಗೊಂಡಿದ್ದೀನಿ, 70% ನಾನು ಬೇರೆ ಮಾಡಿದ್ದೀನಿ ಅಂತಂದ್ರೆ ಹೇಗಾಗುತ್ತೆ? ಅಲ್ಲ, ನಿಮ್ ಕೃತಿಗೆ ಅವ್ರ ಸಿನಿಮಾಕ್ಕೆ ಏನ್ ಸಂಬಂಧ ಅಂತ? ಅಂದ್ರೆ ಹರಿಯುವ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಬೇಕಾ? ದೊಣ್ಣೆ ನಾಯಕನ ಅಪ್ಪಣೆ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ನಾನು ಹೇಳಿದ ಕೃತಿ ಚೌರ್ಯ ಮಾಡಿದಿರಿ ಅಂತ ನಾನು ಹೇಳಲಿಲ್ಲ. ರವಿ ಬೆಳಗೆರೆನ ನಾನು ನೋಡುವಂತ ದೃಷ್ಟಿಕೋನ ಬೇರೆ ಇರ್ಲಿ, ನಿಮ್ಮ ಇನ್ನೊಬ್ಬ ವ್ಯಕ್ತಿ ನೋಡುವಂತ ದೃಷ್ಟಿಕೋನ ಬೇರೆ. ಫೈನ್. ಒಬ್ಬೊಬ್ಬರು ಒಂದೊಂದು ಕೃತಿ. ಮಹಾತ್ಮ ಗಾಂಧೀಜಿ ಬಗ್ಗೆ 1000 ಜನ 1000 ಪುಸ್ತಕಗಳು ಬರೆದಾರೆ. ಯಾರು ಮೊದಲು ಬರೆದಿದ್ದಾರೋ, ಯಾರು 2ನೇ ಬಾರಿಗೆ ಬರೆದಾರೋ, 3ನೇ ಸ್ಥಾನದಲ್ಲಿ ಯಾರಿದ್ದಾರೋ ಪ್ರಶ್ನೆ ಬೇರೆ. ಆದ್ರೆ ನಿಮ್ ಕೃತಿನ ಅವರು ಆಧಾರವಾಗಿ ಇಟ್ಕೊಂಡು ಅಥವಾ ಒಂದು ಕಾದಂಬರಿನ ಆಧಾರವಾಗಿ ಸಿನಿಮಾ ಮಾಡಿದ್ರೆ ಅವಾಗ ರವಿ ಬೆಳಗೆರೆ ಕೇಳಿದ್ರೆ ಅದಕ್ಕೆ ಸರಿಯಪ್ಪ ತಪ್ಪು. ಮೊನ್ನೆ ಕೊಡೋ ಸಂದರ್ಶನದಲ್ಲಿ ನಾನು ರವಿ ಬೆಳಗೆರೆ ಕೃತಿಯನ್ನು ಓದಿ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳುವಂತಹ ಡೈರೆಕ್ಟರ್ ನಿನ್ನೆ ಕೇಳಿದಾಗ ನಾನು ನೋಡೇ ಇಲ್ಲ, ಯಾರ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ, ನಾನು ಎಷ್ಟನೇ ಹೆಂಡತಿ ಮೇಲೆ ಬೇಕಾದ್ರೂ ಆಣೆ ಮಾಡ್ತೀನಿ ಅಂತ ಮಾತಾಡಿದ್ರೆ ಏನ್ ಅರ್ಥ ಅದಕ್ಕೆ? ಹಾಗಾದ್ರೆ ನೀವು ಎಷ್ಟು ದಿವಸ ಮಲಗಿದ್ರ? ನಿಮ್ಗೆ ಗೊತ್ತಿರ್ಲಿಲ್ವಾ ಟ್ರೈಲರ್ ಬರ್ತಾ ಇತ್ತು, ಈ ಸಿನಿಮಾ ನಡೀತಾ ಇದೆ? ನನಗೆ ಅವು ಪ್ರಶ್ನೆನೇ ಇಲ್ಲ. ನನ್ನನ್ನ ನಿನ್ನೆ ನೀವು ಕರೆದಾಗ ನಾನು ಮಾತಿಗೆ ಬಂದಿದ್ದೀನಿ, ನಾನು ಓಡಿ ಬರಲಿಲ್ಲ ಇದಕ್ಕೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ನೀವು ನಂಬರ್ ಕೊಡಿ, ಎಷ್ಟು ಜನ ಫೋನ್ ಮಾಡ್ತಾರೆ ನೀವು ಕೇಳಿ. ಮಾಡಿದ್ದು ಸರಿನಾ? ಅದು ನಿಮ್ಮ ಪುಸ್ತಕವನ್ನ ಆಧಾರವಾಗಿ ಇಟ್ಕೊಂಡು ಅದರಲ್ಲಿರ್ತಕ್ಕಂಥ ಅಂಶಗಳನ್ನೇ ಬಟ್ಟಿ ಇಳಿಸಿ ಸಿನಿಮಾ ಮಾಡಿದ್ದಾರೆ, ವಿಕೃತ ಮಾಡಿದ್ದಾರೆ ಅಂತ ನನ್ನ ಅರ್ಥ. ನಿಮ್ ಪುಸ್ತಕನ ಆಧಾರ ಇಲ್ಲ, ಅದು ಪುಸ್ತಕವನ್ನೇ ಇಟ್ಕೊಂಡಿದ್ದಾರೆ, ಆದ್ರೆ ಅದನ್ನು ತಮಗೆ ಬೇಕಾದಂಗೆ ತಿರ್ಚಿದ್ದಾರೆ. ಮಾಲೀಕ ಗುತ್ತೇದಾರನ ಹೋಗಿ ಮಾಲೀಕ ಅಂತ ಅನ್ನಕ್ಕಾಗತ್ತ? ನಾವು ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹಿಮ್. ಸರ್ನೇಮ್ ಅನ್ನೋದು ಕೂಡ ಎಷ್ಟೋ ಸಲ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬೆಳಗೇರಿ ಅಂತಂದ್ರೆ ನಾನು ಸಿಟ್ಟು ಬರ್ತದೆ, ನಾನು ಬೆಳಗೆರೆ ಅಂತನ್ರಿ ಅಂತೇನೆ ನಾನು, ಅಲ್ವೇ? ನಿಮ್ಗೆ ಆತ್ಮೀಯರು ನಿಮ್ಗೆ ರವೆ ಅಂತಲೂ ಕರೀತಾರೆ. ಸರಿ, ಆತ್ಮೀಯರು ಕರಿಬಹುದು. ಅವ್ರು ಯಾವತ್ತೂ ಕೂಡ ಚಂದಪ್ಪ ಕೇಶಪ್ಪ ತಾವ್ರಖೇಡನ್ನ ಚೇರ್ಮನ್ ಅಂತ ಕರಿತಿದ್ನೇ ಹೊರತು ಕೇಶ ಅಂತ ಕರಿತಿರ್ಲಿಲ್ಲ, ಕೇಶವ ಅಂತ ಕರಿತಿರ್ಲಿಲ್ಲ. ಶಿವಾಜಿ ಬೋರ್ಗಿನ ಸಾವುಕಾರ ಅಂತ ಕರಿತಿದ್ನೇ ಹೊರತು ಶಿವ ಅಂತ ಕರಿತಿರ್ಲಿಲ್ಲ. ನಿಮ್ ಪುಸ್ತಕ ನಾನು ಆಧಾರವಾಗಿ ಇಟ್ಕೊಳ್ತೀನಿ, ನಾನು ಹೋಗ್ತೀನಿ ಅಂತ ಕೇಳಿದ್ರೆ ಇದಕ್ಕೆ ಸಮಸ್ಯೆಗೆ ಹೋಗ್ತೀನಿ ಅಂದಾಗ ನಾನು ಯಾರು ಬೇಡ ಅನ್ಲಿ ಸರ್, ನಾನು ಈ ಪುಸ್ತಕ ಕನ್ಸಲ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು ಮುಗಿದು ಹೋಗ್ತಿತ್ತು. ನಾನು ಕರ್ಮವೀರದ ಸಂಪಾದಕ, ನನ್ನ ಹೆಸರು ಬೆಳಗೆರೆ. ನೀವು ನನ್ನ ಸರ್ನೇಮ್ನ ತಗೊಂಡೋಗಿ ಶಶಿ ಬೆಳಗೆರೆ ಅಂತ ಇಟ್ಟು ನನ್ನ ಪತ್ರಿಕೆಯ ಹೆಸರನ್ನು ನೀವು ಕ್ರಾಂತಿವೀರ ಅಂತ ಮಾಡಿ ನಾನು ಸಿನಿಮ್ಯಾಟಿಕ್ ಆಗಿ ಮಾಡಿದ್ದೀನಿ ಅಂತ ನೀವು ಅಂದ್ರೆ ಇದನ್ನ ನಾನು ಸುಮ್ಮನೆ ಇರಬೇಕಾ, ಒಪ್ಕೋಬೇಕಾ? ಶುಡ್ ಐ ನಾಟ್ ಕ್ವಶ್ಚನ್ ಇಟ್? ಮತ್ತು ಇದು ಚಲನಚಿತ್ರರಂಗಕ್ಕೆ ಬಂದಿರುವಂತ ರೋಗ ಅಂತ ನೀವ್ಯಾಕೆ ಭಾವಿಸ್ತಾ ಇಲ್ಲ? ಅಲ್ಲ, ಅವ್ರು ಈಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲಿರ್ತಕ್ಕಂಥದ್ದು 100% ಇಶ್ಯೂಸ್ ಇದೆ, ನಾವು ತಗೊಂಡಿದ್ವಿ ಇಷ್ಟೇ %. ನಮ್ಮ ಸಿನಿಮಾ ಅದು ಕಲ್ಪನೆ, ಒಂದಿಷ್ಟು 2 ಹಾಡುಗಳಾಗ್ತಿವಿ, ಒಂದಿಷ್ಟು ಗ್ಲಾಮರ್ ತೋರಿಸ್ತೀವಿ, ನಾವು ಮಾಡ್ತಾ ಇರೋದೇ ವಾಣಿಜ್ಯಕ್ಕೆ ಸಿನಿಮಾಗಳು. ನೀವು ವಾಣಿಜ್ಯವಾಗಿ ಏನನ್ನಾದ್ರೂ ಮಾಡಿ, ನಾನು ಬೇಡ ಅಂತ ಅನ್ನೋದಿಲ್ಲ. ಆದ್ರೆ
ಒಂದು ವಿಷಯವನ್ನ ಒಬ್ಬ ಮನುಷ್ಯ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಅಂತ ಇರ್ತಾನಲ್ಲ ಹೋಗಾರ್, ಕೇಳಿದ್ರೆ ಏನು ಆಗೋದಿಲ್ವಲ್ಲ. ನಾನು ದುಡ್ಡು ಕೇಳಿದ್ನ, ರಾಯಲ್ಟಿ ಕೇಳಿದ್ನ, ಪಾತ್ರ ಕೇಳಿದ್ನ, ಅಥವಾ ನನ್ನ ಹೆಸರಲ್ಲಿ ಒಂದು ರೈಟ್ಸ್ ಬಿಟ್ಕೊಡು ಅಂತನ್ನ ಏನೂ ಇಲ್ಲ. ನನ್ನ ಲೈನ್ ಹಾಕಿ ಅಂತ ಕೂಡ ನಾನು ಹೇಳಿಲ್ಲ ಅವ್ರಿಗೆ. ನಾನು ಕೇಳ್ತಾ ಇರೋದಿಷ್ಟೇ, ಅಯ್ಯ ನೀವು ನನ್ನ ಪುಸ್ತಕವನ್ನು ಓದಿದಿರಿ, ಇದನ್ನು ಮಾಡಬೇಕು ಅಂತ ಚರ್ಚೆ ಮಾಡ್ತೀರಿ. ಚರ್ಚೆ ಮಾಡುವಾಗ ನಾವು ಹಿಂಗ್ ಮಾಡಿಬಿಟ್ರೆ ಪೂರ್ತಿ ಅದು ಡಾಕ್ಯುಮೆಂಟರಿ ತರ ಆಗಿಬಿಡ್ತದೆ, ಅದನ್ನು ಬಿಟ್ಟು ನಾವು ಬೇರೆ ತರ ಮಾಡೋಣ ಅಂತ ಮಾತಾಡ್ತೀರಿ. ಅದ್ರ ಅರ್ಥ ನೀವು ಓದಿದಿರಿ ಅಂತ ತಾನೆ. ಓದಿದ ಮೇಲೆ ಎಂಡೋರ್ಸ್ ಇಟ್. ಇನ್ನೊಬ್ರು ಯಾರು ಸಿನಿಮಾ ತೀರದಲ್ಲಿ 7ನೇ ಹಂತಕ್ಕಂತ ಮಾಡಿದ್ರು ನನ್ನ ಹತ್ರ ಬಂದು ಕೇಳಿದ್ಮೇಲೆ ಆ ಸಿನಿಮಾ ಆಗ್ಬೇಕು. ಇಲ್ಲ 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 ಇಲ್ಲ. ಮತ್ತೆ ಇನ್ನೊಬ್ರು ಯಾರು ರಿಸರ್ಚ್ ಮಾಡಬಾರ್ದಲ್ಲ ಹೋಗಿ, ಏನಿಲ್ಲ. ದೇವರಾಣೆಯಾಗೂ ಇಲ್ಲ. ಆಕಾಶ ನೋಡಕ್ ನುಗ್ಲೇಕೆ ಆ ಸಿನಿಮಾ ಯಾಕೆ ನೋಡಬಾರ್ದು ನೀವು? ಯಾರು ಆ ಸಿನಿಮಾನ? ನಾನು ನನ್ನ ಅಳಿಯ ಮಾಡಿರೋ ಸಿನಿಮಾನೇ ನೋಡಿಲ್ಲ ಸ್ವಾಮಿ, ನೋಡೋದಿಲ್ಲ. ಮತ್ ನೋಡಿ ಸಂಜು ಗೀತ ನೋಡ್ ಬಂದು ಅದ್ಭುತವಾದ ಸಿನಿಮಾ ಇದೆ, ನನ್ನ ಜೀವನದಲ್ಲಿ ಆ ರೀತಿ ಮಾಡಕ್ಕಾಗಿಲ್ಲ. ನನ್ನ ರಿಪೋರ್ಟರ್ ಬರೆದಿದ್ರಿಂದ ನಾನೇನ್ ಮಾಡ್ಲಿ? ನೀವು ನಿಮ್ಮ ಹಳೆಯ ಮಾಡಿ ಸಿನಿಮಾ ನೋಡೇ ಇಲ್ಲ. ನಾನು ಒಂದೇ ಒಂದು ಸಿನಿಮಾ ನೋಡಿದ್ದೀನಿ, ಅದ್ರ ಬಗ್ಗೆ ಬರ್ದಿದ್ದೀನಿ. ನಾನು ಸಿನಿಮಾ ನೋಡೋದಿಲ್ಲ. ಅಲ್ಲ, ನಾನು ಅಲ್ಲಿ 3 ಗಂಟೆ ನೀವು ಕಳಿಬಹುದು. ನಾನು 3 ಗಂಟೆ ಅಲ್ಲ, ಥಿಯೇಟರ್ನಲ್ಲಿ ನಾನು ನೋಡಿದಂತಹ ಕಟ್ಟಕಡೆಯ ಸಿನಿಮಾ ಟೈಟಾನಿಕ್. ಒಂದು ಕಾಲಕ್ಕೆ ನಾನು ಥಿಯೇಟರ್ ಒಳಗೆ ಹೋದೆ ಅನ್ನೋದು ಗೊತ್ತಾದ್ರೆ ಹೊರಗಡೆ ಬರೋಷ್ಟೊತ್ತಿಗೆ ಯಾರಾದ್ರೂ ಏನಾದ್ರು ತೊಂದರೆ ಮಾಡ್ತಾರೇನೋ ಅನ್ನೋಂಥ ಒಂದು ಭಯ ಇತ್ತು ನಾನು ಪತ್ರಿಕೋದ್ಯಮ ಶುರು ಮಾಡಿದಾಗ. ಅದು ಪ್ರಾಣ ಭೀತಿ. ಎಸ್, ಈಗಲೂ ಇದೆ. ಈಗ ಯಾರ್ದಾದ್ರೂ ಪ್ರಾಣ ತೆಗೆಯೋ ಭೀತಿ ಅವ್ರಿಗೆ ಇರ್ಬೇಕಷ್ಟೇ. ಶಕ್ತಿ ಇದೆ ಈಗ. ಇದೆ ಇದೆ ಇದೆ, ಈಗಿದೆ. ನಾನು ನಿಮ್ಮನ್ನ ಒಬ್ಬ ಡೆಮಾಕ್ರೆಟ್ ಅಂತ ಭಾವಿಸ್ತೀನಿ. ಹೌದು. ಒಬ್ಬ ಹ್ಯುಮ್ಯಾನಿಸ್ಟ್ ಅಂತ ಭಾವಿಸ್ತೀನಿ. ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಒಬ್ಬ ಪತ್ರಕರ್ತ. ನೀವು ನಿನ್ನೆ ಮಾತಾಡಿದ್ದ ಧಾಟಿ ಇತ್ತಲ್ಲ, ಅದನ್ನ ಪಾತ್ರದ ಹೆಸರು ಅಷ್ಟೇ ಅಲ್ಲೋ, ಆ ಸೀನ್ ತೆಗಿಸ್ಬಿಡು, ಅದ್ ತೆಗಿಸ್ಬಿಡು. ಹೌದು ಅಲ್ರಿ, ನೀವು ಡಿಕ್ಟೇಟರ್ ಅಂತ ಆಗುತ್ತೆ. ನಾಟ್ ಒಬ್ಬ ಡೆಮಾಕ್ರೆಟ್ ಆಗೋದಿಲ್ಲ. ನಾನು ಹೇಳೋದೇನು ಅಂದ್ರೆ, ನಾನು ಆಯ್ತಪ್ಪ ಕೇಶವ ಅನ್ನೋ ಪಾತ್ರದ ಹೆಸರನ್ನು ತೆಗಿಸ್ತೀನಿ, ಪಾತ್ರ ಅಲ್ಲಿ ನೀವ್ ಯಾರು ಹೇಳಕ್ಕೆ ಅಂತ. ಅಲ್ಲರಿ, ನಾನು ಈಗ ಸೆನ್ಸರ್ ಬೋರ್ಡ್ ಇದೆಯಲ್ವಾ? ಹೌದು, ಅದಕ್ಕೊಂದು ಸಿಸ್ಟಮ್ ಇದೆಯಲ್ವಾ? ಅಲ್ಲ, ಈಗ ಆ ಮನೆಯ ಹುಡುಗರು ನಾಳೆ ಮೊಕದ್ದಮೆ ಹೂಡ್ಕೊಂಡ್ರೆ ಯಾರು ಏನೂ ಮಾಡಕ್ಕಾಗೋದಿಲ್ಲ. ನಾನ್ ಜವಾಬ್ದಾರ ಅಲ್ಲ ಅದಕ್ಕೆ. ಈಗ ನಾನು ನಿಮ್ಮ ಹೆಸರು ಅಲ್ಟಿಮೇಟ್ ಏನಾಗುತ್ತೆ ಅಂದ್ರೆ, ರವಿ ಬೆಳಗೆರೆ ಥ್ರೆಟ್ ಮಾಡ್ತಾ ಇದ್ರ ಅಂತ ಆಗುತ್ತೆ ಈಗ. ನೋ ವೇ, ವೈ ಶುಡ್ ಐ ಥ್ರೆಟ್? ಕೇಶಪ್ಪ ನನ್ನ ಕಾಕನ ಮಗ ಅಲ್ಲ. ಕಾಕನ್ ಮಗ ಬಲ್ಲಿ ಚಿಕ್ಕಪ್ಪನ ಮಗ ಅಲ್ಲ. ಆದ್ರೆ ಚಿಕ್ಕಪ್ಪನ ಮಗ ಇಲ್ದಿರೋ ನೀವ್ ಹೇಗೆ ಹೇಳ್ತಾ ಇದ್ರಿ? ಅಲ್ಲಪ್ಪ ನೀನ್ ತೆಗಿಸೋದು ಆ ಸೀನ್ ಬೇಡ, ಪೂರ್ತಿ ಪಾತ್ರ ತೆಗಿಸ್ಬಿಡು. ನಾನ್ ಹೇಳ್ತಿರೋದು, ಒಂದು ಪಾತ್ರಕ್ಕೆ ನೀವು ಇನ್ನೇನೋ ಹೆಸರಿಟ್ಟು ಅವಮಾನ ಮಾಡಕ್ಕಾಗೋದಿಲ್ಲ. ಏನನ್ನಾದ್ರೂ ಒಂದು ಲಿಬರ್ಟಿನ ನಾವು ಯಾರನ್ನೂ ಕೇಳದೆ ತಗೊಂಡ್ಬಿಡಬಹುದು ಅನ್ನುವಂತಹ ಧರ್ತಿ ಯಾಕೆ ಬರ್ತದೆ ಫಿಲ್ಮ್ ಇಂಡಸ್ಟ್ರಿಗೆ? ಒಬ್ಬ ಸಾಹಿತಿ ಕುವೆಂಪು ಇರ್ಬೋದು, ಅಥವಾ ಒಬ್ಬ ನರಸಿಂಹಸ್ವಾಮಿಗಳಿರ್ಬೋದು, ಅಡಿಗರು ಇರ್ಬೋದು, ಮತ್ತೊಬ್ರು ಇರ್ಬೋದು. ಅವ್ರನ್ನ ಕೇಳಿ ಪರ್ಮಿಷನ್ ತಗೊಂಡು ಅವ್ರ ಹಾಡನ್ನು ಕೃತಿ ತಗೊಂಡು ಸಿನಿಮಾ ಮಾಡಿ ಏನಲ್ಲ ಅವರು. ಸರಿ, ಪುಸ್ತಕ ನಾನು ಓದ್ಬೋದು. ನಿಮ್ಮ 10 ಪುಸ್ತಕ ನಾನು ಓದ್ಬೋದು. ಹೌದು. ಹಾಗಂದ್ರೆ ಆ ಪುಸ್ತಕಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ನಾನು ಸಿನಿಮಾ ಮಾಡ್ಲೇಬಾರ್ದಾ? ಅರೆ, ನಾನು ಹೇಳೋದು ಇನ್ಫಾರ್ಮ್ ಮಾಡಕ್ಕಾಗಲ್ಲ ಸ್ವಾಮಿ ನಿಮ್ಗೆ. ಚಂದಪ್ಪ ಹರಿಜನ್ ಫ್ಯಾಮಿಲಿ ಹತ್ರ ಮಾತಾಡ್ಕೊಂಡಿದ್ದಾರೆ. ಮಾತಾಡಿದ್ರೆ ಬಹಳ ಸಂತೋಷ. ರವಿ ಬೆಳಗೆರೆ ಮಾತಾಡ್ಬೇಕು ಅಂತ. ಅರೆ, ನನ್ನ ಹತ್ರ ಮಾತಾಡಬೇಕು ಅಂತ ಕೂಡ ಅಲ್ಲ, ಪರ್ಮಿಷನ್ ತಗೋಬೇಕು. ಒಂದು ಇನ್ಫಾರ್ಮೇಶನ್ ರೀ, ಅಷ್ಟು ಬೇಡ ನನಗೆ. ಅಷ್ಟ ಆತ್ಮಾಭಿಮಾನ ಇಲ್ವೇ? ಅಲ್ಲ, ಅಭಿಮಾನಿ ಇರುವಾಗ ನೀವು ಪರ್ಮಿಷನ್ ತಗೊಂಡಿಲ್ಲ. ಅವ್ರ ಹಣೆ ಬರೋದು. ತಾವ್ ಹೇಳಿದ್ರೆ ಯೋಗ್ಯತೆ ಪ್ರಶ್ನೆ ಅಂತ ಹೇಳ್ಬಿಟ್ಟು, ಯೋಗ್ಯತೆ ಅನ್ನೋಂತ ಪ್ರಶ್ನೆ ಬಂದ ನೀನು 40 ಲಕ್ಷ ಕೊಡು, ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಯಾಕೆ ಕೇಳ್ಬೇಕು ನೀವು? ನನ್ಗಲ್ಲ ಸ್ವಾಮಿ ಕೇಳಿದ್ದು, ನಾನು ಚಂದಪ್ಪ ಹರಿಜನ್ ನನ್ನ ಮಕ್ಕಳಿಗೆ ಕೊಡಿ ಅಂತ ಕೇಳಿದ್ದು. ಅಲ್ಲ, ಅವ್ರಿಗೆ ಕೊಡಕ್ ನನಗೆ ಕೊಡಲ್ಲ, ನಾನು ಕೊಡು ಅಂತ ಹೇಳಕ್ ನಿಮ್ಗೆ ಏನ್ ರೈಟ್ ಇದೆ? ಯಾರು? ಈಗ ನೀವು ಚಾರಿಟಿ ಮಾಡ್ತೀರಿ, ನೀವು ಮಾಡದಷ್ಟು ಚಾರಿಟಿ ನಾನ್ ಮಾಡ್ಬೇಕಂತಿದ್ಯಾ? ನಾನ್ ಹೇಳುದು, ನೀವು ದೇವಸ್ಥಾನಕ್ಕೆ ತಾವು ಹೋಗ್ತೀರಿ, 1,000 ರೂಪಾಯಿ ಹಾಕ್ತಿರಿ ಕಾಣಿಕೆ, ನನಗೊಂದು 2 ರೂಪಾಯಿ ಹಾಕಕ್ ಶಕ್ತಿ ಇದೆ. ನಾನು ಲಕ್ಷ ಹಾಕ್ತೀನಿ ಅಂತ ಹಾಕಿ ಅಂತ ಅನ್ನಕ್ಕಾಗತ್ತಾ? ನೀವು ಹೋಗಿರೋ ದೇವಸ್ಥಾನಕ್ಕೆ ಅಲ್ಲವಲ್ಲ, ನೀವು ಹೋಗಿರೋರು ಸತ್ತವ್ರ ಮನೆಗೆ. ಕೆಲವರು ಹೇಳಿ ಮಾಡ್ತಾರೆ ಸಹಾಯ, ನಾವು ಹೇಳಿದೆ ಮಾಡ್ತೀವಪ್ಪ. ಈಗ ರವಿ ಬೆಳಗ್ಗೆ ತೋರಿಸ್ತಾರೆ, ಈಗ ಇಷ್ಟ ಆಗ್ತಾ ಇದೀನಿ, ಅವ್ರು ತೋರ್ಸಲ್ಲಪ್ಪ. ನಾನು ಅದನ್ನೇ ಹೇಳಿದ್ದು, ಸ್ವನ್ನ ಮತ್ತು ದೇವನಗಾಂವ್ ಬ್ರಿಡ್ಜ್ ಮೇಲೆ ನಿಂತ್ಕೊಳ್ಳೋಣಂತೆ. ನೀವೇನು ಮಾಡ್ತೀರಿ ಮಾಡ್ರಿ, ಇಲ್ಲ ಭೀಮಾ ನದಿಯಾಗಾರ ಹಾಕ್ರಿ, ನನ್ನಾದ್ರೂ ಎತ್ತಿ ಹಾಕ್ರಿ, ಹೋಗ್ಲಿ. ಯಾರು ಜನ ಮೆಚ್ಚುತ್ತಾರೆ, ಏನ್ ಅಂತಾರೆ ಅದನ್ನೇ ಮಾಡಣಂತೆ. ಒಂದು ಶಾಲೆ ಕಟ್ಸ್ರಿ, ಹೋಗ್ಲಿ, ಬೇಡ ಇದನ್ನೇ ಬಿಟ್ಬಿಡ್ರಿ. ಅದೇ ರವಿ ಬೆಳಗೆರೆ ಅಲ್ಲೇ ಒಂದು ಶಾಲೆ ಕಟ್ಸ್ಬೋದಿತ್ತಲ್ಲ. ಖಂಡಿತವಾಗಿಯೂ ಕಟ್ಸ್ತೀನಿ, ಯಾಕೆ ಕಟ್ಸಕ್ಕಾಗಲ್ಲ? ನಿಮ್ ಕಾಗೇರಿಯವರು ಮುಚ್ತೀನಿ ಅಂತ ಹೇಳ್ತಾರಲ್ಲ ಶಾಲೆಗಳು, ಅದ್ರ ಪೈಕಿ 10 ಶಾಲೆಗಳು ಆ ಏರಿಯಾದಲ್ಲಿ ಇದ್ರೆ ನನಗೆ ಕೊಟ್ರೆ ನಾನು ನಡೆಸ್ತೀನಿ. ನೀವು ಬೆಂಗಳೂರಿನ ಪ್ರಾರ್ಥನಾ ಸ್ಕೂಲ್ ತೆಗೆದ್ರೆ, ಹೌದು, ಅಂತ ಸ್ಕೂಲ್ ನೀವು ಅಲ್ಲೇ ತೆಗಿಬಹುದಿತ್ತಲ್ಲ. ಹಿಮಾದ್ರದ ಅಂತಕರ ಇರ್ತಕ್ಕಂಥ ಪ್ರದೇಶದಲ್ಲಿ ಸೋಶಿಯೋ ಎಕನಾಮಿಕಲಿ ಬಹಳ ಸಮಸ್ಯೆಗಳಿದಾವೆ. ಅಲ್ಲಿ ಒಂದು ಏರಿಳಿತ ಇರತಕ್ಕಂಥ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ. ಅಲ್ಲಿ ಶ್ರೀಮಂತ ಮತ್ತು ಬಡತನದ ನಡುವಿನ ಒಂದು ದೊಡ್ಡ ಗ್ಯಾಪ್ ಇದೆ. ಅಲ್ಲಿ ನೀವು ಸ್ಕೂಲ್ ತೆಗಿಬಹುದಿತ್ತಲ್ಲ. ಖಂಡಿತವಾಗಿಯೂ ತೆಗಿತೀನಿ. ನಾನು ಇದೇ ಭೀಮಾ ತೀರದೊಳಗೆ ಬಂದೂಕನ್ನ ಅಂಗಳಕ್ಕೆ ಹಾಕ್ರಿ ಅಂತ ಹೇಳಿ ಪಾದಯಾತ್ರೆ ಮಾಡ್ತೀನಿ ನಾನು. ಯಾಕಂದ್ರೆ ಅಲ್ಲಿ ವಾಸ್ತವನೇ ಬೇರೆ ಭಿನ್ನವಾಗಿರೋದ್ರಿಂದ ಅಲ್ಲಿ ಬದುಕಿನ ಸ್ಥಿತಿಗತಿಗಳೇ ಬೇರೆ ಆಗಿದಾವೆ. ನಾವು ಮಾತಾಡೋದಕ್ಕೂ ಅಲ್ಲಿರ್ತಕ್ಕಂಥದ್ದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನನತು
ಅಲ್ಲಿ ಹಂತಕರು ಅನ್ನುವಂತ ಒಂದು ಪರಿಸ್ಥಿತಿ ಬದಲಾಗಿ ಅಲ್ಲಿ ಎಲ್ಲರೂ ಕೂಡ ಮಾನವೀಯವಾಗಿ ಬದುಕಬೇಕಾದ್ರೆ ಅಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಬದಲಾವಣೆ ಆಗ್ಬೇಕಾಗುತ್ತೆ. ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಅಷ್ಟೇ ಅಲ್ಲ, ಮನಸ್ಸುಗಳು ಬದಲಾಗಬೇಕು. ಪಾಳೆಗಾರಿಕೆ ವ್ಯವಸ್ಥೆ ಬದಲಾಗಬೇಕಾಗ್ತದೆ ಮತ್ತು ಮನುಷ್ಯ ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡಬಹುದಾದಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಈಗ ನನ್ನನ್ನ ನೀವು ತೇಜವಧೆ ಮಾಡಬೇಕು ಅಂತಂದ್ರೆ ಏನ್ರಿ ಸಿಗರೇಟ್ ಸೇರ್ತೀರಿ ಅಂತ, ಎಸ್, ಯಾಕಂದ್ರೆ ನಾನು ಐ ಆಮ್ ಎ ಸ್ಮೋಕರ್, ನೀವು ನನ್ನನ್ನು ಕೇಳಬಹುದು, ತಪ್ಪದು, ಖಂಡಿಸ್ತೀರಿ. ನೀವು ಯಾವುದೇ ಅಂಗದಲ್ಲಿ ತಗೊಂಡ್ರು ಕೂಡ ನಾವು ಬರದ ತಕ್ಷಣ ತೇಜವಧೆ ಮಾಡ್ತಾನೆ, ಇಲ್ಲ ದುಡ್ಡು ಕೇಳ್ತಾನೆ, ಇನ್ನೊಂದು ಮಾಡ್ತಾನೆ. ನಾನು ಹೇಳೋದು ಯಾವುದೇ ಸಂಪನ್ನನ ವಿರುದ್ಧ ಇವತ್ತಿನವರೆಗೂ ನಾನು ಬರೆದಿಲ್ಲ, ಇನ್ಕ್ಲೂಡಿಂಗ್ ಲಕ್ಷ್ಮಣ ಹುಗಾರ್. ಹಾಗಾದ್ರೆ ಇವರೆಲ್ಲರ ಬಗ್ಗೆ ಬರೆಯೋದನ್ನು ಬಿಟ್ಟು ನಾನು ಸೂರ್ಯ ಮತ್ತು ಚಂದ್ರರ ಬಗ್ಗೆ ಬರೀತಾ ಕೂತ್ಕೊಳ್ಳ. ಸಿ ಮೈ ಪರ್ಟಿಕ್ಯುಲರ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್. ಇಫ್ ಯು ಆರ್ ರಾಂಗ್, ಯು ಆರ್ ರಾಂಗ್ ಅಷ್ಟೇ. ಈಗ ಬಂದಿರತಕ್ಕಂಥದ್ದು ನೈತಿಕತೆ ಪ್ರಶ್ನೆ. ರವಿ ಬೆಳಗೆರೆ ಏನು ಸಾಧ್ಯ ಅಲ್ಲ, ಆತ ಏನು ಮಾಡಲ್ಲ, ಆತನು ಎಲ್ಲವನ್ನು ಮಾಡಿ ಒಂದು ಮಾಡಲ್ ತರ ಮಾತಾಡ್ತಾರೆ. ಅವ್ರಿಗೆ ಎಷ್ಟು ಜನ ಹೆಂಡ್ರು? ಹೌದು, ರವಿ ಬೆಳಗೆರೆ ಎಷ್ಟು ಜನ ಹೆಂಡ್ರು? ಇಬ್ರು. ಅದನ್ನ ಬೇರೆಯವ್ರಿಬ್ರು ಹೆಂಡ್ರು ಆದಾಗ ಯಾಕೆ ರವಿ ಬೆಳಗೆರೆಗೆ ಕೋಪ ಬರುತ್ತೆ? ಯಾಕೆ ಬಂದೇ ಇಲ್ವಲ್ಲ ನನಗೆ? ಕುಮಾರಸ್ವಾಮಿ ಆದಾಗ ಬರ್ಬೇಕಾಗಿರೋ ಅವ್ರ ಮೊದಲನೇ ಹೆಂಡತಿಗೆ ಅಥವಾ ಎರಡನೇ ಹೆಂಡತಿಗೆ. ಸೊ ನಿಮ್ಮಲ್ಲಿ ಏನು ವಿವಾದ ಬಂದು ಜಗಳ ಆಗಿದೆ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ, ಎಲ್ಲ ಚೆನ್ನಾಗಿದ್ದಾರೆ. ಅದನ್ನ ನೀವು ಹೇಳ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದು ಬೇರೆ ತೋರಿಸ್ತೀರಿ. ನೀವು ಕೇಳಿದ್ರಲ್ಲ, ನಾ ಹೇಳಿಲ್ಲ, ನಾ ಸಂಕೋಚ ಮಾಡಿದ್ನ, ಹಿಂಜರ್ದ್ನ, ಹುಗಾರ್ ಕೇಳ್ಬೇಡ್ರಿ ಪ್ಲೀಸ್ ಅಂತಂದ. ಕೇಳಿದ್ರ? ನೀವು ಹೇಳಿದ್ದೀನಿ. ಸೊ ಇಬ್ರು ಹೆಂಡ್ರು ಇದ್ದಾರೆ. ಹೌದು, 4 ಮಕ್ಕಳಿದ್ದಾರೆ. ಸೊ ಇನ್ ಮುಂದೆ ನೀವು ಯಾರೋ 2 ಹೆಂಡ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಹೇಳಿದ್ನಲ್ಲ, ನೀವು ಅಧಿಕಾರದಲ್ಲಿದ್ದು ಇನ್ನೊಬ್ಬ ಹೆಂಡತಿನ ಇಟ್ಟುಕೊಂಡು ಆಕೆ ನಿಮ್ಮ ಅಧಿಕಾರವನ್ನು ದುರುಪಯೋಗ ಮಾಡ್ಕೊತಾ ಇದ್ರೆ ಅಲ್ಲಿ ಯು ಕಮ್ ಇನ್ ಟು ದಿ ಲೈಮ್ ಲೈಟ್. ಅಥವಾ ನೀವು 2ನೇ ಹೆಂಡತಿ ಅಂತ ಇಟ್ಕೊಂಡು ಮದುವೆನೇ ಮಾಡ್ಕೊಳ್ಳದೆ ಆಕೆಯನ್ನ ಹಾಗೆ ಮೆರೆಸ್ತಾ ಇದ್ರೆ ಯು ಕಮ್ ಇನ್ ಟು ದಿ ಲೈಮ್ ಲೈಟ್. ಕಾಮರಾಜ ಮಾರ್ಗದ ಒಟ್ಟಾರೆ ಕಥಾ ಪ್ರಸಂಗ ಬರೋದೇ ಅದು. ಅಂದ್ರೆ 2ನೇ ಹೆಂಡತಿ ಜೊತೆ ಮದುವೆ ಆಗಿದೆ ನಿಮ್ದು? ವಿ ಆರ್ ಮ್ಯಾರಿಡ್ ಅಂಡ್ ವಿ ಆರ್ ಲಿವಿಂಗ್ ಟುಗೆದರ್. ಸೊ ಹಿಮು ಅಂತ ಮಗ ಇದ್ದಾನೆ, ಶಾಲೆಗೆ ಹೋಗ್ತಾ ಇದ್ದಾನೆ, ಮೆಡಿಕಲ್ ಸರ್ಟಿಫಿಕೇಟ್ ನಲ್ಲಿ ಅವನ ಹೆಸರಿದೆ, ನನ್ನ ಹೆಸರಿದೆ. ಮುಚ್ಚಿಡುವಂತದ್ದೇನಿದೆ ಇದರಲ್ಲಿ? ನಾನೆಲ್ಲೂ ಕೂಡ ಏಕಪತ್ನಿ ವ್ರತಸ್ಥನಾಗಿರಬೇಕು ಅಂತ ಬೋಧಿಸಿಲ್ಲ. ಇದು ಎಷ್ಟರ ಮಟ್ಟಿಗೆ ತಪ್ಪು ಅಂತಂದ್ರೆ, ನನ್ನ ಪ್ರಥಮ ಪತ್ನಿ ಆಕೆ ತಕರಾರು ಮಾಡಿದ್ರೆ ಆಕೆಯ ಕ್ಷಮೆಯನ್ನು ನಾನು ಕೇಳಬೇಕು. ಖಂಡಿತ ಕೇಳ್ತೀನಿ, ಕೇಳಿದ್ದೇನೆ. ನನ್ನ ಮಕ್ಕಳು ತಕರಾರು ಮಾಡಿದ್ರೆ ಅವರ ಕ್ಷಮೆಯನ್ನು ನಾನು ಕೇಳಿದ್ದೀನಿ ಅಷ್ಟೇ ಹೊರತು ಇದರಿಂದ ಸಮಾಜಕ್ಕೆ ಏನು ನಷ್ಟ ಆಗಿಲ್ಲ. ಅಂದ್ರೆ ಬೋಧನೆ ಮಾಡೋದನ್ನ ಮಾತ್ರ ನಿಲ್ಸಲ್ಲ. ನಾನು ಯಾವುದನ್ನ ಬೋಧನೆ ಮಾಡ್ತಾ ಇದ್ದೀನಿ, ಏನನ್ನ ಬೋಧನೆ ಮಾಡ್ತಾ ಇದ್ದೀನಿ? ಈಗ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಏನಕ್ಕೆ ಬಂತು? ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾದ ಸಬ್ಜೆಕ್ಟ್ ಕೂಡ ಇದು. ಈಗ ಅವ್ರು ಮದುವೆ ಆಗಿದ್ದಾರೆ. ನಾನು ಅದನ್ನೆಲ್ಲ ಹೇಳ್ತಿರೋದು, ಮದುವೆ ವಿಚಾರ ಅಲ್ಲ ಹೇಳ್ತಿರೋದು. ಇಂಟರ್ಫಿಯರೆನ್ಸ್ ಆಫ್ ಎ ಪರ್ಸನ್ ಇನ್ ಟು ದಿ ಪಾಲಿಟಿಕ್ಸ್ ಅಂತ ನಾನು ಹೇಳ್ತಿರೋದು ಅಷ್ಟೇ. ಅಲ್ಲ, ನೀವು ಸಾರ್ವಜನಿಕ ಜೀವನದಲ್ಲಿ ಇರೋರು, ಅವರು ಸಾರ್ವಜನಿಕ ಜೀವನದಲ್ಲಿ. ನನ್ನ ಸಾರ್ವಜನಿಕ ಪತ್ರಕರ್ತ ಅನ್ನುವಂಥದ್ದೇನು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ನನ್ನ ಆಲ್ಸೋ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ನಾನು ಹೇಳ್ತಾ ಇರೋದು ಸ್ವಾಮಿ, JH ಪಟೇಲ್ರು ಬೇರೆ ಬೇರೆ ಹೆಂಗಸರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರು. ಅವ್ರು ಎಲ್ಲರೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಶುರು ಮಾಡಿದ್ರು. ಅವಾಗ ನಾವು ತಕರಾರು ಮಾಡಿದ್ವಿ ಹೊರತು JH ಪಟೇಲ್ರ ಕಚ್ಚೆಯನ್ನು ಯಾರು ಪ್ರಶ್ನೆ ಮಾಡಿ ನಾವು ಮಾತಾಡ್ತಿರ್ಲಿಲ್ಲ. ಯಾರಾದ್ರೂ ಒಬ್ರು ನನಗೆ 5 ರೂಪಾಯಿ ಕೊಟ್ಟಿದ್ದಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ನಾನು ಉಳಿದ 46 ವರ್ಷದ ಜೀತ ಮಾಡ್ತೀನಿ. ಹಾಗಾದ್ರೆ ನಿಮ್ದು ಒಟ್ಟು ಆಸ್ತಿ ಎಷ್ಟು ಅಂತ? ಸುಮಾರು 250 ಕೋಟಿ ರೂಪಾಯಿ ಇದೆ. 250 ಕೋಟಿ? ಹೌದು, ಪತ್ರಿಕೋದ್ಯಮದಿಂದ ಬಂದಿರೋದು. ಮತ್ತಿನ್ಯಾವ ಮೂಲದಿಂದಲೂ ಬಂದಿಲ್ಲ. ಅಂದ್ರೆ ಆಗರ್ಭ ಶ್ರೀಮಂತ ಅಂತ ಹೇಳ್ಬೋದು ಪತ್ರಿಕೋದ್ಯಮ. ಆ ಗರ್ಭ ಈ ಗರ್ಭ ಅಲ್ಲ, ಸ್ವಯಂ ಗರ್ಭ. ನಾನು ಮಾಡಿರೋ ದುಡ್ಡು ಆಳಂದದಿಂದ ಬಂದು ಹೇಗೆ ಒಂದು ಕೋಟ್ ಹಾಕೊಂಡು ಕೂತ್ಕೊಳ್ಳೋ ತಾಕತ್ತು ನಿಮಗೆ ಬಂದಿದೆಯೋ ಹಾಗೆ ಬಳ್ಳಾರಿಯಿಂದ 380 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಬಂದು ಡೊನೇಷನ್ನೇ ಇಲ್ಲದೆ ಇರುವಂತಹ 6,675 ಮಂದಿ ಮಕ್ಕಳು ಓದುವಂತಹ ಒಂದು ಶಾಲೆ, ಬರೇ ಶಾಲೆ ಕಟ್ಟಡವೇ 120 ಕೋಟಿ ರೂಪಾಯಿ ಆಗುತ್ತೆ ನಂದು. ನಾನು ದಿವಸಕ್ಕೆ 1 ಲಕ್ಷ ರೂಪಾಯಿ ದುಡಿತೀನಿ. ಇದು ಅಹಂಕಾರದಿಂದ ಹೇಳೋದಲ್ಲ. ನನ್ನ ಒಂದು ಪುಸ್ತಕ ಮಾಡಿದ್ರೆ, ಇದೇ ಜನಾರ್ದನ್ ರೆಡ್ಡಿ ವಿರುದ್ಧ ಒಂದು ಪುಸ್ತಕ ಬರೆದ್ರೆ ನನಗೊಂದು 50 ಲಕ್ಷ ರೂಪಾಯಿ ಬರುತ್ತೆ. ನೀವು ಅವ್ರ ವಿರುದ್ಧ ಬರಲ್ಲ, ಅವ್ರ ಜೊತೆಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತೀರಿ ಬಳ್ಳಾರಿಯಲ್ಲಿ. ನೋಡಿ, ನಾನು ಹೋಗಿದ್ದು ಬಳ್ಳಾರಿಯಲ್ಲಿ ದಿವಾಕರ ಬಾಬು ಸೋಲ್ಬೇಕು ಅನ್ನೋ ಕಾರಣಕ್ಕೆ ಹೋದನೆ ಹೊರತು ಇವ್ರ ಸ್ನೇಹಿತನಾಗಿ ಅಲ್ಲ. ಅಂದ್ರೆ ಒಬ್ಬ ವೈರಿನ ಸೋರ್ಸಕ್ಕೆ ಎಂತ ಕೆಟ್ಟವನು ಅದು ಸೇರ್ಕತ್ರಿ. ಕೆಟ್ಟವನು ಅಂತ ನಮಗೆ ಗೊತ್ತಾಗಿದ್ದ ಆಮೇಲೆ ತಾನೆ. ಈಗ ಜನಾರ್ದನ್ ರೆಡ್ಡಿಗೆ ನಿಮ್ಗೇನು ಸಂಬಂಧ ಇಲ್ಲ? ಯಾವ ಸಂಬಂಧವೂ ಇಲ್ಲ. ಚಂಚಲ್ಗೂಡ ಜೈಲಿಂದಾನು ಫೋನ್ ಮಾಡಿಲ್ಲ, ಪುರಪ್ಪನ ಅಗ್ರಹಾರದಿಂದಾನು ಫೋನ್ ಮಾಡಿಲ್ಲ. ಅವರಿಂದ ನಾನು ಏನೂ ಸಹಾಯ ಪಡೆದಿಲ್ಲ. ಅವರು ಯಾವ ವಿಮಾನದಲ್ಲೂ ಒಂದು ದಿವಸ ಕಾಲಿಟ್ಟಿಲ್ಲ, ಹೆಲಿಕಾಪ್ಟರ್ನಲ್ಲಿ ಕಾಲಿಟ್ಟಿಲ್ಲ, ಅವರ ಮನೆ ಒಳಗೆ ಕಾಲಿಟ್ಟಿಲ್ಲ. ಈಗ ತಾವೇ ಒಂದು ಸಿನಿಮಾ ಮಾಡಿದ್ರಿ, ಮುಖ್ಯಮಂತ್ರಿ ಐ ಲವ್ ಯು. ಹೌದು, ಆ ಸಿನಿಮಾ ತಾವ್ ಹೇಳಿದ್ರೆ ಕೋರ್ಟ್ ಅಲ್ಲಿ ಇದೆ, ಸ್ಟೇ ಆಗಿದೆ ಅನ್ನೋದು. ಹೌದು.
ಹಾ. ಸೊ ಹಾಗಾಗಿ ಆ ಸಿನಿಮಾ ಬರ್ತಾ ಇಲ್ಲ. ಇವ್ರು ಹೇಳೋದೇ ಬೇರೆ ಕತೆ. ಅಲ್ಲ ಸರ್, ಈ ಮಾತನ್ನ ದೇವೇಗೌಡರನ್ನು ಕರೆಸಿಬಿಡಿ, ಎಲ್ಲಿಗೆ ದೇವೇಗೌಡರನ್ನೇ ಕೇಳಿ. ಈಸ್ ಎ ಹೀರೋ. ನಿಮ್ ಸಿನಿಮಾಗೆ ನೀವು ಹೀರೋ ಆಗಿ ಮಾಡ್ಕೊಂಡಿದ್ರ ಅವ್ರನ್ನ. ಹೌದು, ನಾನು ಅವರಿಗೆ ಸಿನಿಮಾಕ್ಕೆ ಪ್ರಾಮಾಣಿಕವಾಗಿ ನಟನೆ ಮಾಡಿ ನನ್ನ ಸೇವೆಯನ್ನು ಸಲ್ಲಿಸಿದ್ದೀನಿ. ನಾನು ನಾನು ಕೆಲಸ ಮಾಡಿದ್ದೀನಿ. ಪ್ರಾಮಾಣಿಕವಾಗಿ ಆ ಮನುಷ್ಯನಿಗೆ 60 ಲಕ್ಷ ರೂಪಾಯಿ ಕೊಟ್ಟಿದ್ದೀನಿ. ಹಾಗಾದ್ರೆ ರವಿ ಬೆಳಗೆರೆ ಅವರು ದೇವೇಗೌಡರ ಫ್ಯಾಮಿಲಿನ ಪರ್ಮಿಷನ್ ಕೇಳಿದ್ರ ಈ ಸಿನಿಮಾ ಮಾಡ್ತೀವಿ ಅಂತ ಹೇಳಿ? ಯಾರು? ನೀವು. ದೇವೇಗೌಡರ ಫ್ಯಾಮಿಲಿಯ ಪರ್ಮಿಷನ್ ಕೇಳೋದಕ್ಕೆ ದೇವೇಗೌಡರ ಕಥೆ ಅಲ್ಲ ಅದು. ಅಂದ್ರೆ ದೇವೇಗೌಡರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಸಿನಿಮಾ ಅಲ್ಲ ಅದು ನೀವು ಮಾಡಿದ್ದು. ಅದು ಇಟ್ಸ್ ಅ ಫಿಕ್ಷನ್. ಹಾಗೇನೆ ಇದು ಫಿಕ್ಷನ್ ಅಂತ ಅವ್ರು ಹೇಳೋದು. ಭೀಮಾ ತೀರದಲ್ಲಿ ಇರ್ತಕ್ಕಂಥದ್ದು ನಮ್ಮದೇ ಆದಂತ ಕಲ್ಪನೆ, ನಮಗಿರ್ತಕ್ಕಂಥ ಸೋರ್ಸ್ ಅಲ್ಲಿ ಹೋಗಿದೀವಿ. ಇವ್ರು ಯಾಕೆ ಕನಸು ಬೀಳ್ತಾ ಇದೆ ಇವರಿಗೆ? ನನ್ನ ಪುಸ್ತಕ ನೋಡಿ ಮಾಡಿದ್ದಾರೆ. ನಾನು ಕೇಳ್ತಾ ಇರೋದು, ವೈ ಈಸ್ ದ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫ್ಯಾಕ್ಟ್ಸ್. ಒಂದು, ಅದನ್ನ ಕೇಳೋರು ಯಾರು? ಯಾರು ಕೇಳಬೇಕು? ಅರೆ, ನಾನು ಆಸ್ ಅ ರೈಟ್ ಆಸ್ ಅನ್ ಅಥಾರಿಟಿ ಆನ್ ದಟ್ ಬುಕ್, ಆನ್ ದ ಸಬ್ಜೆಕ್ಟ್. ಅಂದ್ರೆ ನಿಮ್ ಪುಸ್ತಕದಲ್ಲಿ ಇಲ್ಲದೆ ಇರೋ ಪಾತ್ರ ಅಲ್ಲಿ ಬಂದಿದ್ರೆ ನೀವು ಕೇಳಬಹುದು. ಅದು ಪುಸ್ತಕದ ಪರ್ಮಿಷನ್ ತಗೊಂಡು ಸಿನಿಮಾ ಮಾಡಿದ್ರೆ ಕೇಳಬಹುದು. ನನ್ನ ಕಥೆಯನ್ನ ನೀವು ತಿರ್ಚಿದಿರಿ ಅಂತ ಕೇಳಬಹುದು. ಆ ರೈಟ್ ಇದೆ ನಿಮ್ಗೆ. ನಾನು ಅದನ್ನೂ ಹೇಳ್ತಾ ಇಲ್ಲ ಹುಗಾರ್. ನಾನು ಹೇಳ್ತಿರೋದು, ಒಂದು ಪ್ರದೇಶವನ್ನ ತೋರಿಸುವಾಗ ಒಂದು ಪ್ರಾದೇಶಿಕತೆಯನ್ನ ನಾವು ಒಳಗೊಳ್ಳಬೇಕಾಗತ್ತೆ, ಅಥವಾ ಒಂದು ಪಾತ್ರವನ್ನ ಸೃಷ್ಟಿಸುವಾಗ. ಖಂಡಿತ ನಿಮ್ ಕಾಳಜಿ, ಆ ಕನ್ಸರ್ನ್ ಒಪ್ಕೊಳ್ತೀವಿ. ಹೌದು. ಅದಕ್ಕೆ ಚ್ಯುತಿ ಬರಬಾರ್ದು. ಮೂಲ ಅಷ್ಟೇ, ಅದಕ್ಕೆ ಚ್ಯುತಿ ಬರಬಾರ್ದು. ಚ್ಯುತಿ ಆಗಿದೆ ಅನ್ನೋದು ನಿಮ್ಮ ವಾದ. ಹೌದು, ಅದು ಅಲ್ಲಿಗೆ ಸೀಮಿತ ಆಗ್ಬೇಕು. ಆದ್ರೆ ನೀವು ಸಿನಿಮಾನೇ ನಿಲ್ಲಿಸಿ ಆ ಪಾತ್ರನ ತೆಗಿರಿ. ನಾನು ಸಿನಿಮಾ ನಿಲ್ಸಿ ಅಂತ ಮಾತಾಡ್ಲಿಲ್ಲ. ಸಿನಿಮಾ ನಿಲ್ಸಿ ಅಂತ ಮಾತಾಡ್ತಿರೋರು ಜನ, ಉತ್ತರ ಕರ್ನಾಟಕದ ಜನ. ನಿಮ್ಮೂರಿನವ್ರನ್ನೇ ಕೇಳ್ರಿ, ಆಳಂದವ್ರನ್ನ ಒಂದು 50 ಮಂದಿನ ಅವರೇ ಹೇಳ್ತಾರೆ. ಅವರು ಅವ್ರ ನೋವೇನು ಅಂತಂದ್ರೆ, ಇದು ಇಲ್ಲದ ವಿಷಯ ಇದು ಅಂತ. ಕುದುರೆ ಮೇಲೆ ಹೋದ ಚಂದಪ್ಪ ಅಂತ ತೋರಿಸ್ತೀರಿ ಅಂತಂದ್ರೆ, ಕುದುರೆ ಮೇಲೆ ಹೋಗ್ಲಿಲ್ಲ ಅವನು. ಅದಕ್ಕೆ ಅವ್ರು ಹೇಳ್ತಾರೆ ಸಿನಿಮಾ ಇದು ಅಂತ. ನಾನು ಅದನ್ನೇ ಕೇಳ್ತೇನೆ. ಕಾಲ್ಪನಿಕ ದೃಶ್ಯಗಳನ್ನು ಸೃಷ್ಟಿ ಮಾಡಿರ್ತೀವಿ, ತುಂಬಾ ಒಳ್ಳೆದು. ಜನಗಳಿಗೆ ಅದನ್ನ ಅಟ್ರಾಕ್ಟ್ ಮಾಡ್ತೀವಿ. ಹೌದು, ಥಿಯೇಟರ್ಗೆ ಬರಬೇಕು. ಈಗ ಚಂದಪ್ಪ ಅವ್ರ ಸಾಹುಕಾರನ ಮಗಳನ್ನ ಎತ್ಕೊಂಡು ಹೋಗಿ ಇಟ್ಕೊಂಡ, ಅಥವಾ ಲಗ್ನ ಮಾಡ್ಕೊಂಡ ಅಂತ. ಯಾವ ಸಾಹುಕಾರನ ಮಗಳನ್ನ ಎತ್ಕೊಂಡಿದ್ದ? ಸೊ ಹಾಗಾದ್ರೆ ವಾಸ್ತವ ಚಿತ್ರಣ, ಅಲ್ಲಿನ ನಿಜವಾದಂತ ನೈಜ ಘಟನೆಗಳು, ಮತ್ತೆ ಅದರ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಏನಿದೆ ಅದನ್ನು ಬಿಂಬಿಸುವಂತ ಒಂದು ಸಿನಿಮಾ ತಾವೇನಾದ್ರು ಮಾಡಕ್ಕೆ ಸಾಹಸ ಕೈ ಹಾಕ್ತೀರಾ? ನಾನು ಮಾಡಬೇಕು ಅನಿಸ್ದಾಗ ಖಂಡಿತವಾಗಿ ಮಾಡ್ತೀನಿ. ಅದೇ ಇದು ಅಂತ ಇದು ಸುಳ್ಳು. ಇವರು ಸರಿಯಾದಂತ ಬಿಂಬಿಸ್ಲಿಲ್ಲ, ಮೂಲ ಉದ್ದೇಶವನ್ನ ತಿರ್ಚಿದ್ದಾರೆ. ಸೊ ನೀವು ನಿಜವಾದಂತ ಉದ್ದೇಶವನ್ನ ಜನಕ್ಕೆ ಕೊಡೋದೇ ಆದ್ರೆ ಆ ಸಿನಿಮಾ ಮಾಡ್ತೀರಾ ತಾವು? ನನ್ನ ಮಾಧ್ಯಮ ಆದ್ರೆ ನಾನು ಮಾಡ್ತೀನಿ. ನೀವು ಆ ರೀತಿ ಚಾರಿಟಿ ಮಾಡಿ ನೀವು ಸಹಾಯ ಮಾಡಿ ಅಂದ್ರೆ ಅವ್ರು ಏನ್ ಮಾಡ್ಬೇಕಲ್ಲಿ? ಯಾರು? ತಾವೇ ಓಪನ್ ಕೇಳಿದ್ರಲ್ಲ, ಬೇಕಾದಷ್ಟಿದಾವ್ ಬನ್ರಿ. ನಿಮಗ್ ಗೊತ್ತಿಲ್ದಿರೋದೇನಿದೆ? ಆಳಂದದಲ್ಲಿ 1/2 ಕಿಲೋಮೀಟರ್ ರೋಡ್ ಇವ್ರು ಹಾಕಿಸ್ಕೊಟ್ಬಿಟ್ರೆ ನಮಸ್ಕಾರ ಮಾಡಿಬಿಡ್ತಾರೆ ಪಾಪ ಜನ ಉದ್ದಕ್ಕೆ ಬಿದ್ದು. ಅಂತಿಮವಾಗಿ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಕಾಡಿನಲ್ಲಿದ್ದಾಗ 108 ದಿವಸ ಸಿನಿಮಾ ಇಂಡಸ್ಟ್ರಿನೇ ಕ್ಲೋಸ್ ಆಗ್ಬಿಡ್ತು ರಾಜ್ಕುಮಾರ್ ಅವರಿದ್ದಾಗ. ಅವರು ವಾಪಸ್ ಬಂದ ಮೇಲೆ ಏನ್ ಹೇಳಿದ್ರು? ನಾನು ನಾಡಿನುದ್ದಕ್ಕೂ ಸಂಚರಿಸಿ ಎಲ್ಲರಿಗೂ ನಮಸ್ಕರಿಸಿ ಪ್ರತಿಯೊಬ್ಬರಿಂದನೂ ಆಶೀರ್ವಾದ ಪಡಿತೀನಿ ಅಂತ. ಬರಲಿಲ್ಲ ಅವರು. ಜನ ಏನಂದ್ರು? ಅಷ್ಟ ಅರ್ಥ ಮಾಡ್ಕೊಳ್ಳದೆ ಇರುವಂತ ದಡ್ರಲ್ಲ ಕರ್ನಾಟಕ ಜನ. ಹೀಗಾಗಿ ಇಲ್ಲಿ ಚಿತ್ರನಟರು ಯಾರು ಮುಖ್ಯಮಂತ್ರಿಗಳಾಗಿಲ್ಲ. ಇದು ಆಂಧ್ರ ಅಲ್ಲ, ತಮಿಳುನಾಡಲ್ಲ, ಕರ್ನಾಟಕ ಸಾಧ್ಯನೇ ಇಲ್ಲ ಬಿಡಿ. ಅಲ್ಲ, ಇಲ್ಲಿಯ ಜನಕ್ಕೆ ವಾಸ್ತವತೆ ಅರ್ಥ ಆಗುತ್ತೆ. ಅಂದ್ರೆ ಇದು ಚಿತ್ರರಂಗ ವರ್ಸಸ್ ರವಿ ಬೆಳಗೆರೆ ಆಗುತ್ತೆ. ಇದು ದೇ ಆರ್ ವೆರಿ ಸ್ಮಾಲ್ ಟು ಫೈಟ್ ವಿತ್ ಮೀ. ಇಲ್ಲ, ದೇ ಆರ್ ವೆರಿ ಸ್ಮಾಲ್ ಟು ಫೈಟ್ ವಿತ್ ಮೀ. ವೆರಿ ವೆರಿ ಸ್ಮಾಲ್. ಬಟ್ ಎಲ್ಲರೂ ಮುಗಿ ಬೀಳ್ತಾರೆ. ಈಗ ಯಾರ ಮೇಲೆ ಮುಗಿ ಬೀಳ್ತಾರೆ ಸ್ವಾಮಿ? ಮುಗಿ ಬೀಳಕ್ ನನ್ನ ಹೆಣ್ಣೆ. ನಾನು ಅಂತಿಮವಾಗಿ ಕೇಳೋ ಪ್ರಶ್ನೆ ಇಷ್ಟೇ. ನಮ್ಮ ಬರವಣಿಗೆ ಆಗಲಿ, ನಮ್ಮ ಸಿನಿಮಾ ಆಗಲಿ, ನಮ್ಮ ಜನರ, ನಮ್ಮ ಸುತ್ತಲೂ ಬದುಕ್ತಿರುವಂತಹ ಜನರ ನೆಮ್ಮದಿ, ಶಾಂತಿ, ಅವರ ಊಟ, ಅವ್ರ ನಿದ್ದೆ, ಅದನ್ನು ಸರಿಯಾಗಿಡೋದಕ್ಕೆ ಪೂರಕವಾಗಿದೆಯಾ ಅಂತ ಆಲೋಚನೆ ಮಾಡೋಣ. ಹೋಗ್ಲಿ, ಎಂಟರ್ಟೈನ್ಮೆಂಟ್ ಅಂತ ಮಾಡ್ತೀರಾ, ಎಂಟರ್ಟೈನ್ಮೆಂಟ್ ಆದರೂ ಸರಿಯಾಗಿದೆಯಾ ಅದನ್ನಾದ್ರೂ ನೋಡೋಣಂತೆ. ಭೀಮಾ ತೀರದ ವಿಚಾರಕ್ಕೆ ಬಂದಾಗ ಇಟ್ ಇಸ್ ಅ ವೆರಿ ಸೆನ್ಸಿಟಿವ್ ಇಶ್ಯೂ. ಇದನ್ನು ಸುಮ್ಮನೆ ನೀವು ಏನೋ ಬೆಂಗಳೂರಿನಲ್ಲಿ ಕಲಾಸಿಪಾಳ್ಯ, ಗೋರಿಪಾಳ್ಯ ಅಂತ ಮಾಡ್ದಕ್ಕ ಹಂಗಾಗೋದಿಲ್ಲ. ಅಲ್ಲಿ ಕಮರ್ಷಿಯಲ್ ಮಾಡಕ್ಕೆ ಆಗೋದಿಲ್ಲ. ಅಲ್ಲಿ 3 ಜಿಲ್ಲೆಗಳು ಎದ್ದು ನಿಂತ್ಕೋತವೆ. ನಡುವೆ ನಾನು ಈ ಬೇಸಿಗೆ ಕಳಲಿ ನಾನು ಪಾದಯಾತ್ರೆ ಬರ್ತೀನಿ, ನೀವು ಬರ್ರಿ, ಜನರನ್ನ ಕೇಳೋಣ. ಏನ್ರಪ್ಪ ನೀವು ತೋರಿಸಿದ್ದೆಲ್ಲ ನಿಮಗೆ ಸಮಾಧಾನ ಇದೆಯಾ ಅಂತ ಕೇಳೋಣಂತೆ, ಅಥವಾ ನಾನು ಬರೆದಿರೋದ್ರಲ್ಲಿ ಏನಾದ್ರು ತಪ್ಪಿದೆಯಾ ಅಂತ ಕೇಳೋಣಂತೆ. ಅಲ್ಲ, ನೀವು ಅನೇಕ ಸಿನಿಮಾಗಳು ಮಾಡಿದಿರಲ್ಲ ಅಂತ. ನಾ ಅನೇಕ ಸಿನಿಮಾ, ನೀವು ಆಸ್ಕರ್ ಅವಾರ್ಡ್ ತೊಳಕ್ ಸಿನಿಮಾ ಮಾಡಿದ್ರ? ನಾನು ಯಾವ ಸಿನಿಮಾ ನೋಡಿಲ್ಲ. ನಾನು ಮಾಡಿರೋ ಸಿನಿಮಾ ಕೂಡ ನೋಡಿಲ್ಲ. ಅಲ್ಲ, ನೀವೇ ಆಸ್ಕರ್ ಅವಾರ್ಡ್ ಅಂತ ಸಿನಿಮಾ ಮಾಡಿರಲ್ಲ? ದುಡ್ಡು ಕೊಡ್ತಾರೆ ಮಾಡ್ತೀನಿ. ಒನ್ಸ್ ಅಗೇನ್, ಇಲ್ದ್ರೆ ಖಂಡಿತವಾಗಿಯೂ ಮಾಡಲ್ಲ. ವಾರಸ್ದಾರ ಸಿನಿಮಾ ಮಾಡಿದೆ, 6 ಲಕ್ಷ ರೂಪಾಯಿ ಕೊಟ್ರು. ಕೇಳಿ ಅವ್ರನ್ನ. ದುಡ್ಡು ಇಲ್ದೆ ಖಂಡಿತವಾಗಿಯೂ ಮಾಡೋದಿಲ್ಲ. ಮಾದೇಶ ಮಾಡಿದ್ರು, 10 ಲಕ್ಷ ರೂಪಾಯಿ ಕೊಟ್ರು. ಸೊ ದುಡ್ಡಿದ್ರೆ ರವಿ ಬೆಳಗೆರೆ. ಅರೆ, ನೀವು ಇದು ಚೆನ್ನಾಗಿದೆಯಾ? ನನ್ನ ಸುಮ್ಮನೆ ಮಾಡ್ಲಿಕ್ಕೆ ನಾನೇನು ಕೇಳಿನಾ?
ಅವ್ರಿಗೆ ತೆವಲಿದೆ ಮಾಡ್ಕೊಂತಾರೆ, ನನಗೆ ಅಂತದೇನಿಲ್ಲ. ದೇ ವಾಂಟ್ ಮೀ. ಭೀಮಸೇನ್ ಜೋಶಿ ಅವರು ಬದುಕಿರೋ ಅಷ್ಟು ದಿವಸ 60,000 ರೂಪಾಯಿ ಕೊಟ್ಟರೆ ನಿಮ್ಮ ಮನೆ ಮುಂದೆ ಬಂದು ಹಾಡ್ತಾ ಇರ್ತೀನಿ. ಇನ್ನೊಂದು ಕುತೂಹಲದ ಪ್ರಶ್ನೆ, ರವಿ ಬೆಳಗೆರೆ ಚುನಾವಣೆ ನಿಲ್ತೀರಾ, ರಾಜಕಾರಣಕ್ಕೆ ಹೋಗ್ತೀರಾ ಅಂತ ಎಲ್ಲ ಶಾಸಕರು ನಮಸ್ಕಾರ ಇವರೇ ಚೆನ್ನಾಗಿದೆ ಅಂತ ಮಾತಾಡಿಸ್ತಾರೆ. ಆ ಸಾಲಲ್ಲಿ ನಾನು ಯಾಕೆ ಹೋಗಾರ ಕೂತ್ಕೊಳ್ಳಿ, ನಂದಲ್ಲ, ಇಟ್ಸ್ ನಾಟ್ ಮೈ ಕಪ್. ಎಲೆಕ್ಷನ್ ಪಾಲಿಟಿಕ್ಸ್ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ನಿನ್ನೆ ಒಂದು ಮಾತು ಬಂತು, ನಾನು ಮನಸ್ಸು ಮಾಡಿದ್ರೆ ಆ ಭಾಗದಲ್ಲಿ ಚುನಾವಣೆ ನಿಲ್ಬೋದಿತ್ತು. ನಾನು ಆ ಕಾಲಕ್ಕೆ ಹೇಗಿತ್ತು ಅಂತಂದ್ರೆ, ನಾನು ಇವ್ರ ಬಗ್ಗೆ ಬರೆಯೋಕೆ ಶುರು ಮಾಡಿದಾಗ ಬಿಜಾಪುರ ಜಿಲ್ಲೆಯ 8 ಕ್ಷೇತ್ರಗಳ ಪೈಕಿ 8 ಕ್ಷೇತ್ರಗಳಲ್ಲಿ ನಾನು ಎಲ್ಲಿ ನಿಂತರೂ ಗೆಲ್ಲಬಹುದಾಗಿತ್ತು ಅನ್ನೋ ಮಾತು ಹೇಳಿದೆ. ಅವ್ನು ಹುಚ್ಚ, ನೀವು ಹಾಗಾದ್ರೆ ಗೆದ್ದು ಬರ್ರಿ ಅಂತ, ಗೆದ್ದು ಬರ್ತೀನಿ ಬಿಡಪ್ಪ ಅಂತ. ಅಲ್ಲ, ಆತರ ನಿಮ್ಗೇನು ಕನಸಿಲ್ಲ ಅಂತ? ದೇವರಾಣೆಗೂ ಇಲ್ಲ ಅಂತಂದೆ. ಯಾಕಂದ್ರೆ ನನಗೆ ಆ ಉದ್ದೇಶ ಇದ್ದಿದ್ರೆ ಇಷ್ಟು ಮಂದಿ ಜೊತೆ ಜಗಳ ಯಾಕೆ ಆಡ್ತೀನಿ. ಬಳ್ಳಾರಿ ನಿಮ್ಮ ಮೂಲ, ಸೊ ಬಳ್ಳಾರಿಯಲ್ಲಿ ನಿಮ್ಮ ಆ ಬೇರುಗಳು ಈಗಲೂ ಕಾಣ್ತವೆ. ಆದ್ರೆ ಬಳ್ಳಾರಿಯಲ್ಲಿ ನೀವೇನಾದ್ರೂ ನೆನಪಿಸುವಂತ ಒಂದು ಏನಾದ್ರು ಮಾಡುವಂತ ಉದ್ದೇಶ ಇದೆ ಅಂತ? ನನ್ನ ತಾಯಿ ಖರೀದಿ ಮಾಡಿದಂಥ ಒಂದು ಸೈಟ್ ಇದೆ ಬಳ್ಳಾರಿಯಲ್ಲಿ. ಅದನ್ನ ಮನೆ ಇತ್ತು, ಅದನ್ನೆಲ್ಲ ನಾವು ನೆಲಸಮ ಮಾಡಿದ್ದೀವಿ. ಯಾಕಂದ್ರೆ ಬಹಳ ಹಳೆ ಮನೆ ಇತ್ತು, ಬಿದ್ದೋಗುತ್ತೆ ಅಂತ ಹೇಳಿ. ಆ ಜಾಗದಲ್ಲಿ ನನಗೆ ಆಸೆ ಇರೋದು ಅಂತಂದ್ರೆ, ಅಂತರ್ಜಾತೀಯ ಮದುವೆಗಳನ್ನು ಆಗುವಂತವರಿಗೆ ಒಂದು ಕಲ್ಯಾಣ ಮಂಟಪ ಕಟ್ಸ್ಬೇಕು ಅಲ್ಲಿ. ಹೌದು, ಅಂತರ್ಜಾತೀಯ ಮದುವೆ ಆಗಿರ್ಬೇಕದು. ಹೊಲ್ದಾಗ ಹೋಗುವಾಗ ಬದುವನೆಗೆ ನೀವು ಹೋಗ್ರಿ, ಹೆಣ್ಮಕ್ಳು ಊಟ ಮಾಡ್ತಿರ್ತಾರೆ, ಅಣ್ಣ ಬಾ ಅಣ್ಣ ಊಟ ಮಾಡ್ಬಾ ಅಂತ ಹೋಗೋರೆಲ್ಲ ಕರೀತಾರೆ ಅವರು. ಯಾಕಂದ್ರೆ ಅದು ಒಳ್ಳೆತನ ಅಷ್ಟೇ. ಅದು ಆ ಉತ್ತರ ಕರ್ನಾಟಕದ ಗುಣ ನಮ್ಮಲ್ಲಿ ಸ್ವಲ್ಪ ಬಂದಿದೆ, ಅದನ್ನ ಮಾಡೋಣ. ಎಷ್ಟು ಮಹಾ ಖರ್ಚಾಗುತ್ತೆ? ಒಂದು 15 ಲಕ್ಷ ರೂಪಾಯಿ 20 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಫೈನ್, ಮಾಡೋಣಂತೆ. ಸೊ ರವಿ ಬೆಳಗೆರೆ ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಚಾರಗಳು ಮುಕ್ತವಾಗಿ ಚರ್ಚೆ ಮಾಡೋದಕ್ಕೆ ತಮಗೆ ಧನ್ಯವಾದ.